ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನಿತ್ಯವೂ ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೇ. ನಿನ್ನೆಯ ತನಕ ಈ ಪುರೂರವನ ಆತನು ಊರ್ವಶಿಯನ್ನು ಹುಡುಕುತ್ತಾ ಹೋದಂತಹ ಸಂದರ್ಭದಲ್ಲಿ ಊರ್ವಶಿಯು ದೊರೆತಳು. ಆದರೆ ಆಕೆಯು ಏನೆಂದು ಹೇಳಿದಳು? ವರ್ಷಕ್ಕೆ ಒಂದು ಬಾರಿ ಮಾತ್ರ ನಿನ್ನನ್ನು ಭೇಟಿಯಾಗುತ್ತೀನಿ ಎಂದು ಹೇಳಿ ಹೊರಟು ಹೋದಳು. ನಂತರ ಏನಾಗುತ್ತಾ ಇದೆ? ಈ ಒಂದು ಮರುವರ್ಷ ಊರ್ವಶಿಯು ಪುರೂರವನನ್ನು ಭೇಟಿಯಾಗಿ ಅವನಿಗೆ ಒಂದು ಗಂಡು ಮಗುವನ್ನು ಕೊಟ್ಟು ಅವನೊಡನೆ ಕೆಲ ಕಾಲ ರಮಿಸಿದಳು. ಇದೇ ರೀತಿ 6 ವರ್ಷ ಬಂದಳು. ಆದರೆ ಅವಳು ಮರಳಿ ಹೊರಟಾಗ ಪುರೂರವನು ಬಹಳಷ್ಟು ಉದಾಸೀನನಾದನು. ಅಂತಹವನನ್ನು ನೋಡಿ ಊರ್ವಶಿಯು ಹೇಳಿದಳು, ನನ್ನನ್ನು ಸದಾಕಾಲ ಹೊಂದಬೇಕಾದರೆ ಗಂಧರ್ವನನ್ನು ಕುರಿತು ತಪಸ್ಸು ಮಾಡು. ನಾನು ಸದಾಕಾಲ ನಿನ್ನ ಜೊತೆಯಲ್ಲಿ ಇರಬೇಕಾದರೆ ನೀನು ಗಂಧರ್ವನನ್ನು ಕುರಿತು ತಪಸ್ಸನ್ನು ಮಾಡು ಎಂದು ಹೇಳಿದಳು. ಅವಳ ಪ್ರಾಪ್ತಿಗಾಗಿ ಪರಿತಪಿಸುವ ಪುರೂರವನು ತಪಸ್ಸು ಮಾಡಿದಾಗ ಗಂಧರ್ವನು ಅಗ್ನಿಸ್ಥಲಿ ಎಂಬ ಸ್ತ್ರೀಯನ್ನು ಊರ್ವಶಿಯಂತೆ ಮಾರ್ಪಾಟು ಮಾಡಿ ಕೊಟ್ಟನು. ಅವಳೊಡನೆ ಪುರೂರವನು ಕೆಲ ಕಾಲ ಇದ್ದನು. ಯಾವಾಗ ಅವಳು ನಿಜವಾದ ಊರ್ವಶಿ ಅಲ್ಲವೆಂದು ತಿಳಿಯಿತೋ ಅಂದು ಅವಳನ್ನು ತ್ಯಜಿಸಿ ಪುನಃ ಊರ್ವಶಿಯನ್ನೇ ಕುರಿತು ಧ್ಯಾನಿಸತೊಡಗಿದನು. ಆದರೆ ಈ ರೀತಿಯಲ್ಲಿ ಧ್ಯಾನಾಮಗ್ನನಾಗಿ ಕುಳಿತ ಅವನು ತ್ರೇತಾಯುಗದ ಪ್ರಾರಂಭದ ಕಾಲದಲ್ಲಿ ಎಚ್ಚೆತ್ತು ಯಜ್ಞಾಸಕ್ತನಾಗಿ ಕಾಲಾಂತರದಲ್ಲಿ ಶ್ರೀಹರಿಯ ಪ್ರಸಾದದಿಂದ ಯೋಗ್ಯ ಗತಿಯನ್ನು ಹೊಂದಿದನು. ನೋಡಿ, ಆ ಒಂದು ಊರ್ವಶಿಯ ಸಂಘವನ್ನು ಮಾಡಿದ್ದರು ಮತ್ತು ಊರ್ವಶಿಯ ರೂಪವನ್ನು ತಾಳಿ ಬಂದಂತಹ ಮತ್ತೊಬ್ಬ ಯುವತಿಯ ಜೊತೆ ಸಂಘವನ್ನು ಮಾಡಿದ್ದರೂ ಕೊನೆಗೆ ಭಗವಂತನ ಶ್ರೀಹರಿಯನ್ನು ಕುರಿತು ಧ್ಯಾನಾಸಕ್ತನಾದಾಗ ಆತನಿಗೆ ಒಂದು ಯೋಗ್ಯ ಗತಿ ದೊರೆತಿತು. ಇದರ ಪರಮಾರ್ಥ ಏನು? ನಾವು ಸರ್ವೇ ಸಾಧಾರಣವಾದಂತಹ ಮನುಷ್ಯರು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತೇವೆ. ಆದರೆ ಆ ತಪ್ಪುಗಳನ್ನು ತೊಳೆದುಕೊಳ್ಳಬೇಕು. ಪಾಪ ಅದು. ಆ ಪಾಪಗಳನ್ನು ತೊಳೆದುಕೊಳ್ಳಬೇಕಾದರೆ ಶ್ರೀಹರಿಯ ಚಿಂತನೆಗೆ ನಾವು ಪಾತ್ರರಾಗಬೇಕು ಎಂದು ಇದರ ಪರಮಾರ್ಥ. ಆ ಪ್ರಕಾರವಾಗಿ ಶ್ರೀಹರಿಗೆ ನಾವು ಪ್ರೀತಿ ಪಾತ್ರರಾದರೆ ನಮಗೆ ಕೂಡ ಒಂದು ಉನ್ನತವಾದಂತಹ ಸದ್ಗತಿ, ಯೋಗ್ಯವಾದಂತಹ ಗತಿ ದೊರೆಯುತ್ತದೆ ಎನ್ನುವಂತ ಸಾರಾಂಶವನ್ನು ತಿಳಿ ಹೇಳುವಂತಹ ಕಥೆಯೇ ಇದು ಪುರೂರವನ ಕಥೆ. ಪರೀಕ್ಷಿತನೇ, ಪುರೂರವ ಹಾಗೂ ಊರ್ವಶಿಯರ ಸಂಬಂಧದಿಂದ 6 ಪುತ್ರರು ಜನಿಸಿದರು. ಅವರು ಆಯು, ಶ್ರುತಾಯು, ಸತ್ಯಾಯು, ಕಯ, ವಿಜಯ ಹಾಗೂ ಜಯ ಎಂಬುವವರು. ವಿಜಯನ ಪುತ್ರರು ಭೀಮ, ಇವನ ಪುತ್ರನು ಕಾಂಚನು, ಇವನ ಮಗನು ಹೋತ್ರಕ ಎಂಬುವವನು. ಹೋತ್ರಕನ ಪುತ್ರನು ಬಹ್ನೂ ಋಷಿಗಳು. ಇವನ ವಂಶವು ಗಾದಿಯವರೆಗೆ ನಡೆಯಿತು. ಗಾದಿಯ ಮಗಳು ಸತ್ಯವತಿ ಎಂಬುವವಳು. ಇವಳ ವಿವಾಹವು ರುಚಿಕ ಋಷಿಯೊಡನೆ ಆಯಿತು. ಈ ವಿವಾಹವಾಗಲು ಕಾರಣವೇನೆಂದರೆ ರುಚಿಕ ಋಷಿಗಳು ಗಾದಿರಾಜನನ್ನು ಭೇಟಿಯಾಗಿ ಅವನ ಮಗಳಾದ ಸತ್ಯವತಿಯನ್ನು ವಿವಾಹವಾಗಲು ಅನುಮತಿ ಬೇಡಿದನು. ಆಗ ಗಾದಿರಾಜನು ಋಷಿಗೆ ಮಗಳನ್ನು ಕೊಡಲು ಮನಸ್ಸು ಮಾಡಲಿಲ್ಲ. ಆದ್ದರಿಂದ ಅಸಾಧ್ಯವೆನಿಸುವ ಒಂದು ಕೆಲಸವನ್ನು ಅವರು ಮಾಡಿದರೆ ಮಗಳನ್ನು ಕೊಡುವೆನೆಂದು ಹೇಳಿದರು. ಅದೇನೆಂದರೆ 1,000 ಬಿಳಿ ಕುದುರೆಗಳನ್ನು ತರಬೇಕು. ಅವೆಲ್ಲಕ್ಕೆ ಒಂದು ಕಿವಿ ಮಾತ್ರ ಕಪ್ಪಗೆ ಇರಬೇಕು. ಅದನ್ನೇ ತಾನು ಕನ್ಯಾಶುಲ್ಕವೆಂದು ಪರಿಗಣಿಸುವೆನೆಂದು ಹೇಳಿದನು. ಆಗ ಋಷಿಗಳು ರಾಜನ ಮನದಿಂಗಿತವನ್ನು ಗ್ರಹಿಸಿಕೊಂಡು ಸರಿ ಎಂದು ಹೇಳಿ ವರ್ಣನಲ್ಲಿ ಹೋಗಿ ಅಂತಹ 1,000 ಕುದುರೆಗಳನ್ನು ಬೇಡಿ ತಂದು
ಗಾದಿರಾಜನಿಗೆ ಒಪ್ಪಿಸಿದಾಗ ಬೇರೆ ದಾರಿ ಇಲ್ಲದೆ ರಾಜನು ತನ್ನ ಮಗಳನ್ನು ಅವರಿಗೆ ವಿವಾಹವನ್ನು ದಾನ ಮಾಡಿದನು. ನೋಡಿ, ಆಗಿನ ಕಾಲಕ್ಕೆ ಒಂದು ಕನ್ಯಾದಾನವನ್ನು ಮಾಡಬೇಕಾದರೆ ಎಂತಿಂತಹ ಬೇಡಿಕೆಗಳನ್ನು ಇಡುತ್ತಾ ಇದ್ದಾರೆ. 1,000 ಬಿಳಿ ಬಣ್ಣದ ಕುದುರೆಗಳನ್ನು, ಅದಕ್ಕೆ ಒಂದು ಕಿವಿಯು ಮಾತ್ರ ಕಪ್ಪವಾಗಿರಬೇಕು ಅಂತಹ ಕುದುರೆಗಳನ್ನು ಈಗಿನ ಕಾಲದಲ್ಲಿ ಹುಡುಕಲು ಸಾಧ್ಯವೇ? ಆದರೆ ಅದಕ್ಕೆ ಸರಿಸಮಾನವಾದಂತಹ ರೀತಿಯಲ್ಲಿ ಈಗಿನ ಹೆಣ್ಣೆತ್ತ ಪೋಷಕರು ಮಾತನಾಡುವಂತಹ ಮಾತುಗಳು ಯಾವ ಪ್ರಕಾರವಾಗಿ ಇರುತ್ತವೆ ಎಂದರೆ, ಆ ಕುದುರೆಗಳಿಗೆ ಬದಲಾಗಿ ಪ್ಯಾಕೇಜ್, ನಿಮ್ಮ ಮಗನ ಪ್ಯಾಕೇಜ್ ಕಡಿಮೆ ಇದೆ, ಈ ಪ್ರಕಾರವಾಗಿ ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದಿಲ್ಲ. ಅವನು ಎಂತಹ ಯೋಗ್ಯವಂತನು, ಇವನಿಗೆ ನನ್ನ ಮಗಳನ್ನು ದಾರಿ ಎರೆದು ಕೊಟ್ಟರೆ ನನ್ನ ಮಗಳು ಸುಭಿಕ್ಷಕರವಾಗಿ ಇರಬಲ್ಲಳ ಇಲ್ಲವಾ ಎನ್ನುವಂತಹ ಚಿಂತನೆಯನ್ನು ಮಾಡುವಂತಹ ಜನಗಳು ಬಹುತೇಕ ಕಡಿಮೆಯಾಗಿದ್ದಾರೆ. ಇಲ್ಲ ಎಂದು ನಾನು ಪರಿಪೂರ್ಣವಾಗಿ ಹೇಳ್ತಾ ಇಲ್ಲ, ಬಹುತೇಕ ಕಡಿಮೆಯಾಗಿದ್ದಾರೆ. ಆದರೆ ಇಲ್ಲಿ ಕೇಳಿದ್ದು ಋಷಿಗಳು ಎಂತಹ ಯೋಗ್ಯವಂತರಾಗಿ ಇರುತ್ತಾರೆ ಎನ್ನುವಂತಹ ಆಲೋಚನೆಯನ್ನು ಮಾಡದಂತಹ ಈ ರಾಜನು ಅಂತಹ ಕುದುರೆಗಳನ್ನು ಬೇಡಿಕೆಯನ್ನಾಗಿ ಇಟ್ಟನು. ಆದರೆ ಇಂದಿನ ಕಾಲದವರು ಈ ಪ್ಯಾಕೇಜ್ ಮಯವಾಗಿದೆ, ಪ್ಯಾಕೇಜಿನಿಂದ ಬರತಕ್ಕಂತಹ ಲಾಭವು ಏನೂ ಇಲ್ಲ ಎನ್ನುವುದಕ್ಕೆ ಈ ಕಥೆಯು ಮುಂದೆ ಏನಾಗುತ್ತದೋ ಕಾದು ನೋಡಿದಾಗ ನಮಗೆ ಅರ್ಥವಾಗುತ್ತದೆ. ಕಾರಣ, ಪ್ರಿಯ ವೀಕ್ಷಕ ಬಂಧುಗಳೇ, ಅನ್ಯಥಾ ಮಾತುಗಳಲ್ಲಿ ತಪ್ಪನ್ನು ಭಾವಿಸಬೇಡಿ. ಕಾರಣ ಏನು ಎಂದರೆ, ನಾವು ದಾರಿ ಎರೆದು ಕೊಡುತ್ತಾ ಇದ್ದೇವೆ ನಮ್ಮ ಮಗಳನ್ನು ಎಂದರೆ, ಆ ಅಳಿಯನ ಹೃದಯವನ್ನು ನೋಡಿ, ಆತನ ಮನಸ್ತತ್ವ ಯಾವ ಪ್ರಕಾರವಾಗಿ ಇದೆ, ಎಂತಹ ಉತ್ತಮವಾದಂತಹ ಯೋಗ್ಯವಂತನಾಗಿ ಇದ್ದಾನೆ, ಆತನ ತಂದೆ ತಾಯಿಗಳು ಎಂತಹ ಯೋಗ್ಯವಂತರಾಗಿದ್ದಾರೆ, ಅವರ ಹಿನ್ನೆಲೆ ಯಾವ ಪ್ರಕಾರವಾಗಿದೆ, ಯಾವ ಸಿರಿ ಸಂಪತ್ತು ಮತ್ತೊಂದು ಮಗದೊಂದು ಯಾವುದು ಶಾಶ್ವತವಲ್ಲ. ಕೆಲವು ಜನ ಕೇಳ್ತಾ ಇರ್ತಾರೆ, ನಿನಗೆ ಸ್ವಂತ ಮನೆ ಇದೆಯಾ, ಸ್ವಂತ ಕಾರ್ ಇದೆಯಾ, ಸ್ವಂತ ಇನ್ನೊಂದಿದೆಯಾ, ಮತ್ತೊಂದಿದೆಯಾ, ಮಗದೊಂದಿದೆಯಾ? ಈಗಿನ ಕಾಲದಲ್ಲಿ ಸ್ವಾಮಿ, ಅವು ಯಾವು ಅಶಾಶ್ವಿತ, ಯಾವೂ ಶಾಶ್ವತವಲ್ಲ. ಅದನ್ನು ಪ್ರಪ್ರಥಮವಾಗಿ ನಾವು ಅರಿತುಕೊಂಡು ಆ ಮಗುವಿನ, ಆ ಹುಡುಗನ, ವರನ ಹಿನ್ನೆಲೆಯನ್ನು ತಿಳಿದುಕೊಳ್ಳಿ. ಕಾರಣ, ಎಲ್ಲ ಇದ್ದು ಅವನಿಗೆ 126 ದುರಭ್ಯಾಸಗಳು ಇವೆ ಎಂದರೆ ಅಂತವನಿಗೆ ದಾರಿ ಎರೆದು ಕೊಟ್ಟರೆ ನಮ್ಮ ಮಗಳ ಪರಿಸ್ಥಿತಿ ಏನಾಗುತ್ತದೆ ಎನ್ನುವಂತಹ ಆಲೋಚನೆಯನ್ನು ಪ್ರತಿಯೊಬ್ಬರೂ ಯೋಚನೆಯನ್ನು ಮಾಡತಕ್ಕಂತಹ ವಿಷಯ. ಆ ಪ್ರಕಾರವಾಗಿ ಯೋಚನೆಯನ್ನು ಮಾಡಿ ನಾವು ದಾರಿ ಎರೆದು ಕೊಟ್ಟರೆ ಸಂತೋಷದಿಂದ ಆತನು ಪಾಣಿಗ್ರಹಣವನ್ನು ಮಾಡಿ ಆ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಮುಂದೆ ಬೇಕಾದರೆ ಈ ಕಥೆ ನಾನಿನ್ನೂ ಓದಿಲ್ಲ, ಆದರೆ ಮುಂದೆ ಬರುತ್ತದೆ ನೋಡಿ. ಮುಂದೆ ಸತ್ಯವತಿ ಹಾಗೂ ಅವಳ ತಾಯಿ ಇಬ್ಬರು ತಮಗೆ ಪುತ್ರ ಪ್ರಾಪ್ತಿಯಾಗಬೇಕೆಂದು ಆಶಿಸಿ ತಮ್ಮನ್ನು ಅನುಗ್ರಹಿಸಲು ರುಚಿಕ ಋಷಿಗಳನ್ನು ಬೇಡಿಕೊಂಡರು. ಅದನ್ನು ತಿಳಿದ ಋಷಿಗಳು ಒಂದು ಯಜ್ಞವನ್ನು ಮಾಡಿದರು. ಯಜ್ಞ ಫಲವನ್ನು ಅವರಿಬ್ಬರಿಗಾಗಿ ಸಿದ್ಧಗೊಳಿಸಿ ಬೇರೆ ಬೇರೆ ಬಟ್ಟಲುಗಳಲ್ಲಿ ತುಂಬಿದರು. ಒಂದರಲ್ಲಿ ಕ್ಷಾತ್ರ ತೇಜವನ್ನು, ಇನ್ನೊಂದರಲ್ಲಿ ಬ್ರಹ್ಮವರ್ಚಸ್ಸನ್ನು ತುಂಬಿ ತಾವು ಸ್ನಾನಕ್ಕೆ ಹೋದರು. ಆ ಸಮಯದಲ್ಲಿ ಗಾದಿರಾಜನ ಪತಿಯು ಋಷಿಗಳು ತಮಗೆ ಉತ್ತಮ ಪುತ್ರನು ಪ್ರಾಪ್ತನಾಗಬೇಕೆಂದು ವಿಚಾರದಿಂದ ವಿಶೇಷ ಪ್ರಯತ್ನ ಮಾಡಿ ಪ್ರಸಾದವನ್ನು ಸಿದ್ಧಪಡಿಸಿರಬಹುದು ಎಂದು ವಿಚಾರ ಮಾಡಿ ಅದೇ ರೀತಿ ತನ್ನ ಮಗಳಿಗೆ ಹೇಳಿ ಅವಳಿಂದ ಅವಳ ಪಾಲಿನ ಪ್ರಸಾದವನ್ನು ತಾನು ಸ್ವೀಕರಿಸಿ ಸೇವಿಸಿದಳು. ಹಾಗೂ ತನಗಾಗಿ ಸಿದ್ಧಪಡಿಸಿದ್ದನ್ನು ಮಗಳಿಗೆ ಕೊಟ್ಟಳು. ನೋಡಿ ಯಾವ ಪ್ರಕಾರವಾಗಿ ವ್ಯತ್ಯಾಸಗಳು ಬರ್ತಾ ಇವೆ, ಇದನ್ನು ತಿಳಿದುಕೊಳ್ಳಬೇಕು. ಮಗಳಿಗೆ ಕೊಟ್ಟಳು. ಋಷಿಗಳು ಸ್ನಾನ ಮಾಡಿ ಮರಳಿ ಬಂದಾಗ ಘಟಿಸಿ ಹೋದ ವಿಚಿತ್ರ ಪ್ರಸಂಗವನ್ನು ಅರಿತು ತಮ್ಮ ಪತ್ನಿಯರನ್ನು ಕರೆದು, ಎಲೈ ಮೂರ್ಖ ಸ್ತ್ರೀಯೇ, ನಿನ್ನ ಸಲುವಾಗಿ ಸಿದ್ಧಪಡಿಸಿದ್ದು ಬ್ರಹ್ಮವರ್ಚಸ್ಸಿನಿಂದಲೂ ನಿನ್ನ ತಾಯಿಗಾಗಿ ಸಿದ್ಧಪಡಿಸಿದ್ದು ಕ್ಷಾತ್ರ ತೇಜದಿಂದಲೂ ಕೂಡಿದ್ದವು. ಈಗ ನೀವು ಅದನ್ನು ಅದಲು ಬದಲು ಮಾಡಿದ ಪ್ರಯುಕ್ತ ನಿನಗೆ ಕ್ರೂರನಾದ ಕ್ಷತ್ರಿಯ ತೇಜದ ಪುತ್ರನು, ನಿನ್ನ ತಾಯಿಗೆ ಬ್ರಹ್ಮವರ್ಚಸ್ಸಿನ ಪುತ್ರನು ಆಗುವನು ಎಂದು ಹೇಳಿದಳು. ಆಗ ಸತ್ಯವತಿಯು ಪ್ರಾರ್ಥಿಸತೊಡಗಿದಳು, ಮಹನೀಯರೇ,
ನನ್ನಿಂದ ಅಪರಾಧವಾಯಿತು, ಕ್ಷಮಿಸಿರಿ. ನನಗೆ ಕ್ಷಾತ್ರ ತೇಜದ ಕ್ರೂರ ಮಗ ಬೇಡ. ಅದಕ್ಕೆ ಏನು ಮಾಡಲು ಸಾಧ್ಯವೋ ಅದನ್ನು ದಯವಿಟ್ಟು ಮಾಡಿರಿ ಎಂದು ಪ್ರಾರ್ಥಿಸಿದ್ದಳು. ನೋಡಿ, ಆ ಒಂದು ಋಷಿಗಳಿಗೆ ಎಂತಹ ಒಂದು ಮಹತ್ತರವಾದಂತಹ ಶಕ್ತಿ ಇರುತ್ತದೆ ಎಂದು ನಮಗೆ ಬರತಕ್ಕಂತಹ ಹಳೆಯನ ಬಗ್ಗೆ ಕೂಡ ನಾವು ಕಾಳಜಿಯನ್ನು ವಹಿಸಬೇಕು. ಕೇವಲ ಹಣವಲ್ಲ, ಕೇವಲ ಚಿನ್ನವಲ್ಲ, ಕೇವಲ ಬಂಗಾರವಲ್ಲ, ಕೇವಲ ಕಾರು ಬಂಗಲೆ ಅಲ್ಲ, ಅವನ ಮನಸ್ತತ್ವ, ಅವನು ಯಾವ ವಿಧವಾದಂತಹ ದೈವ ಚಿಂತಕನಾಗಿದ್ದಾನೆ, ಅವನಲ್ಲಿ ಎಂತಹ ಶಕ್ತಿ ಇದೆ ಎನ್ನುವುದನ್ನು ಆಲೋಚನೆಯನ್ನು ಮಾಡಬೇಕು ಎಂದು ಇದರ ಪರಮಾರ್ಥ ಎಂದು ಪ್ರಾರ್ಥಿಸಿ, ಆಗ ಋಷಿಗಳು, ಸರಿ, ನಿನ್ನ ಮಗನು ಹಾಗಾಗಬಾರದೆಂದು ನಿನ್ನ ಆಸೆ ಇದ್ದರೆ ಹಾಗೆಯೇ ಆಗಲಿ. ಆದರೆ ನಿನ್ನ ಮೊಮ್ಮಗನಂತೂ ಹಾಗೆಯೇ ಆಗುವನೆಂದು ತಿಳಿ. ಮೊಮ್ಮಗ ಮಾತ್ರ ನಿನ್ನ ಆಸೆಯ ಪ್ರಕಾರ, ನಿನ್ನ ಮಗನಂತೂ ಆ ಪ್ರಕಾರವಾಗಿ ಆಗುವುದಿಲ್ಲ. ಆದರೆ ನಿನ್ನ ಮೊಮ್ಮಗನು ಮಾತ್ರ ಅದೇ ಪ್ರಕಾರವಾಗಿ ಆಗುತ್ತಾನೆ ಎಂದು ತಿಳಿ. ಮಂತ್ರ ಸಾಮರ್ಥ್ಯ ಎಂದಿಗೂ ವ್ಯರ್ಥವಾಗಲಾರದು. ನೋಡಿ, ಅಸಲು ವಿಷಯ ಇಲ್ಲಿದೆ. ಮಂತ್ರ ಸಾಮರ್ಥ್ಯ, ಪೂಜೆ ಪುನಸ್ಕಾರಗಳನ್ನು ಇತ್ಯಾದಿಗಳನ್ನು ಮಾಡುತ್ತಾ, ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡುತ್ತಾ, ದೇವತಾರ್ಚನೆಗಳನ್ನು ಮಾಡುತ್ತಾ, ಗುರು ಹಿರಿಯರಲ್ಲಿ ಭಕ್ತಿ ಭಾವನೆಯನ್ನು ತೋರುತ್ತಾ ಇರುವವನೇ ನಿಜವಾದಂತಹ ಯೋಗ್ಯವಂತನು. ಆತನು ಎಷ್ಟೇ ಗಳಿಸಲಿ ತನ್ನ ಮಡದಿಯನ್ನು ಸುರಕ್ಷಿತವಾಗಿ ಸಲಹುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಆದರೆ ದೈವ ಚಿಂತನೆ ಇಲ್ಲ, ಗುರು ಹಿರಿಯರಲ್ಲಿ ಭಕ್ತಿ ಭಾವನೆ ಇಲ್ಲ. ಅವನು ಎಷ್ಟು ಪ್ಯಾಕೇಜ್ ತಂದರೆ ಕೂಡ ಏನು ತಲೆಯ ಬಡುಕಬೇಕಾಗಿದೆ. ಇದನ್ನು ಒಮ್ಮೆ ಯೋಚನೆಯನ್ನು ಮಾಡಿ. ಮತ್ತು ಎಂದಾಗ ಸತ್ಯವತಿಯು ಸುಮ್ಮನಾದಳು. ಕಾಲಾಂತರದಲ್ಲಿ ಸತ್ಯವತಿಯು ತಾಯಿಗೆ ವಿಶ್ವಾಮಿತ್ರರು ಜನಿಸಿದರು, ಸತ್ಯವತಿಗೆ ಜಮದಗ್ನಿ ಋಷಿಗಳು ಜನಿಸಿದರು. ನೋಡಿ, ಜಮದಗ್ನಿ ಋಷಿಗಳು ರೇಣುರಾಜನ ಪುತ್ರಿಯಾದಂತಹ ರೇಣುಕಾಳನ್ನು ವಿವಾಹವಾದರು. ಪರೀಕ್ಷಿತನೇ ಜಮದಗ್ನಿ ಹಾಗೂ ರೇಣುಕಾಳನ್ನು ನಿಮಿತ್ತ ಮಾಡಿಕೊಂಡು ಶ್ರೀಹರಿಯು ಅವರ ಕೊನೆಯ ಪುತ್ರನಾಗಿ ಪರಶುರಾಮನೆಂದು ಹೆಸರನ್ನು ಪಡೆದು ಅವತರಿಸಿದನು. ಮದೋನ್ಮತ್ತರಾದ, ಅಧರ್ಮದಲ್ಲಿ ರಥರಾದ, ಗರ್ವದಿಂದ ಯುಕ್ತರಾದ ಕ್ಷತ್ರಿಯ ರಾಜರನ್ನು ಹಾಗೂ ಕ್ಷತ್ರಿಯ ಕುಲವನ್ನು ಪರಶುರಾಮರು 21 ಸಲ ಸಂಹಾರ ಮಾಡಿದರು. ನೋಡಿ, ಈ ಕ್ಷತ್ರಿಯರು ಅಂದ್ರೆ ಯಾರು? ಯುದ್ಧವನ್ನು ಮಾಡತಕ್ಕಂತಹವರು ಹಾಗೂ ರಾಜ್ಯವನ್ನು ಆಳತಕ್ಕಂತಹವರನ್ನೇ ಕ್ಷತ್ರಿಯರು ಎಂದು ಕರೆಯುತ್ತಾರೆ. ಅದರಲ್ಲಿ ಅಧರ್ಮದ ಮಾರ್ಗದಲ್ಲಿ ಯಾರು ನಡೆಯುತ್ತಾ ಇರುತ್ತಾರೋ ಅವರಿಗೆ ಗರ್ವಭಂಗ ಮಾಡಲು ಭಗವಂತನು ಸಿದ್ಧನಾಗಿ ಇರುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಅಧರ್ಮ ಎನ್ನುವುದು ಎಂದಿಗೂ ನಮ್ಮನ್ನು ಸಂರಕ್ಷಣೆ ಮಾಡುವುದಿಲ್ಲ. ಇಂತಹ ಪರಶುರಾಮ ದೇವರು ಸಾಕ್ಷಾತ್ ಶ್ರೀಹರಿಯೇ ಇವರಿಗೆ ಕೊನೆಯ ಪುತ್ರನಾಗಿ ಯಾವ ಪ್ರಕಾರವಾಗಿ ಪರಶುರಾಮ ದೇವರಾಗಿ ಅವತರಿಸಿ ಬಂದು ಈ ಕ್ಷತ್ರಿಯ ವಂಶವನ್ನೇ ನಾಶ ಮಾಡಲು ಯತ್ನಿಸಿದರು. ಅದೇ ಪ್ರಕಾರವಾಗಿ ಇಂದಿಗೂ ನಡೆಯುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಹಾಗೂ ಈ ಶ್ರೀ ಪರಶುರಾಮರ ವೃತ್ತಾಂತವನ್ನು ನಾಳೆ ತಿಳಿಯುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ. ಕಾರಣ ನಮಗೆ ಸಮಯದ ಅಭಾವ ಕೂಡ ಇದೆ. ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ, ಈ ಕಥೆಗಳಿಂದ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವೇನೆಂದರೆ, ಯಾವುದಕ್ಕೂ ಅತಿಯಾದಂತಹ ವ್ಯಾಮೋಹವನ್ನು ಪಡದೆ. ಕಾರಣ ಯಾವುದೂ ಶಾಶ್ವತವಲ್ಲ, ಎಲ್ಲವುದೂ ಅಶಾಶ್ವತನೇ. ಶಾಶ್ವತವಾಗಿದ್ದು ಎಂದರೆ ಒಂದು ಗುರುಗಳ ಪಾದರಕ್ಷೆ ಮತ್ತು ಭಗವಂತನ ಶ್ರೀರಕ್ಷೆ, ಇವು ಎರಡು ಮಾತ್ರ ಶಾಶ್ವತವಾಗಿ ಉಳಿಯತಕ್ಕಂತಾವು. ಹೀಗಾಗಿ ನಾವು ಆದಷ್ಟು ಗುರುಗಳಿಗೆ ಗುಲಾಮರಾಗಬೇಕು, ಭಗವಂತನಿಗೆ ಸೇವಕರಾಗಿರಬೇಕು. ಈ ಪ್ರಕಾರವಾಗಿ ಇದ್ದರೆ ಅದುವೇ ಶಾಶ್ವತ. ನಮ್ಮ ಹಿಂದೆ ಮುಂದೆ ಬರತಕ್ಕಂತಹ ವಜ್ರಾಯುಧಗಳು ಅವು ಎರಡು ಮಾತ್ರ. ಅದನ್ನು ಹೊರತುಪಡಿಸಿ ಕೇವಲ ಹಣದ ವ್ಯಾಮೋಹಕ್ಕೆ ಸಿಲುಕಿ ನನಗೆ ಅದು ಬೇಕು, ಇದು ಬೇಕು, ಹಾಗಿದ್ದರೇನೇ ಮದುವೆ ಮಾಡಿಕೊಳ್ಳುತ್ತೇನೆ, ಹೀಗಿದ್ದರೇನೇ ಮದುವೆ ಮಾಡಿಕೊಳ್ಳುತ್ತೇನೆ, ಇಲ್ಲದೇ ಇದ್ದರೆ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದರೆ ವಯಸ್ಸು ಹೋಗುತ್ತದೆ. ಬರುತ್ತಾ ಬರುತ್ತಾ ಮುಖದಲ್ಲಿ ಲಕ್ಷಣವೇ ಕ್ಷೀಣಿಸುತ್ತದೆ. ಆಗ ಅದರಿಂದ ಬರತಕ್ಕಂತಹ ಲಾಭವೇನಿದೆ?
ಯಾವ ವಯಸ್ಸಿನಲ್ಲಿ ಏನಾಗಬೇಕಾಗಿದೆ ಅವೆಲ್ಲವೂ ಕೂಡ ಸಾಂಗೋಪಾಂಗವಾಗಿ ನಡೆದರೆ ಉತ್ತಮವಾಗಿ ಇರುತ್ತದೆ. ಅದನ್ನು ಹೊರತುಪಡಿಸಿ ಯಾವುದೋ ಒಂದು ಬಟ್ಟೆಯ ಶಾಪಿನಲ್ಲಿ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಿಟ್ಟರೆ ಅವರು ಏನು ಮಾಡುತ್ತಾರೆ? 10 ಜನ ಹೋಗಿರುತ್ತಾರೆ, ಅವರು ತೆಗೆದುಕೊಳ್ಳುವುದು 1 ಅಥವಾ 2 ಸೀರೆ. ಬೆಳಿಗ್ಗಿನಿಂದ ಸಂಜೆಯ ತನಕ ಬಿಟ್ಟರೂ ಅವರು ಇನ್ನೂ ಹೊಸದಾದಂತಹ ಸೀರೆ ಬರುತ್ತೆ, ಇನ್ನೂ ಹೊಸದಾದಂತಹ ಮಾಡೆಲ್ ಬರುತ್ತೆ, ಏನು ಬರುತ್ತೆ? ಕೊನೆಗೆ ಅವರು ತರುವುದು ಹರಿದು ಹೋದಂತಹ ಸೀರೆಯನ್ನೇ. ಕಾರಣ ಅಂತಹ ಪರಿ ಹುಡುಕುವಂತಹ ಯತ್ನವನ್ನು ಮಾಡಬಾರದು. ಭಗವಂತನ ಇಚ್ಛೆಯಂತೆ ಭಗವಂತ ಆದೇಶವನ್ನು ಕೊಟ್ಟಿದ್ದಾನೆ, ಇಂತಹ ವರನನ್ನು ತೋರಿಸಿದ್ದಾನೆ, ಅವನನ್ನು ಒಪ್ಪಿಕೊಳ್ಳಬೇಕು, ಮಾಂಗಲ್ಯ ಧಾರಣೆಯನ್ನು ನಾನು ಪಡೆಯಬೇಕು, ಸೌಭಾಗ್ಯವಂತಿಯಾಗಿ ನಾನು ಬಾಳಬೇಕು ಎನ್ನುವಂತಹ ಮನಸ್ತತ್ವವನ್ನು ಎಲ್ಲಾ ತರುಣಿಯರಿಗೂ ಭಗವಂತ ಕರುಣಿಸಲಿ ಎಂದು ವಿಶೇಷವಾಗಿ ನಾನು ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮನನೊಂದು ಸಲ್ಲಿಸುತ್ತಾ ಇದ್ದೇನೆ. ಈ ವಿಷಯವನ್ನು ಕೂಡ ನಾನು ಹೇಳ್ತಾ ಇರುವೆ. ಕಾರಣ ಅನೇಕರು ಕೂಡ ಹೇಳ್ತಾರೆ, ಎಷ್ಟು ಕಣ್ರಿ, ಹೆಣ್ಣಿನವರಿಗೆ ನಾವು ಎಷ್ಟೇ ದೂರವಾಣಿ ಕರೆಯನ್ನು ಮಾಡಿದರೂ ಕೂಡ ಅವರಿಂದ ಸರಿಯಾದಂತಹ ಪ್ರತ್ಯುತ್ತರ ಇಲ್ಲ. ಹಾಗೆ ಮಾಡುವುದು ಅದು ಎಷ್ಟರ ಮಟ್ಟಿಗೆ ಸಮಂಜಸಕರ? ಒಮ್ಮೆ ಯೋಚನೆಯನ್ನು ಮಾಡಿಕೊಳ್ಳಿ. ಕಾರಣ ಪ್ರಿಯ ವೀಕ್ಷಕ ಬಂಧುಗಳೇ, ನೋಡಿದವರನ್ನೆಲ್ಲರನ್ನೂ ಕಟ್ಟಿಕೊಳ್ಳಿ ಎಂದು ನಾನು ಹೇಳ್ತಾ ಇಲ್ಲ. ಆದರೆ ನೀವು ಅವರಿಗೆ ಉತ್ತಮವಾದಂತಹ ಅವರಿಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಾಗ ಏನಾಗುತ್ತದೆ? ಪ್ರತಿಯೊಬ್ಬರಿಗೂ ಕೂಡ ಸ್ವಾಭಿಮಾನ ಎನ್ನುವುದು ಇರುತ್ತದೆ. ಸ್ವಾಭಿಮಾನವನ್ನು ಕೊಲ್ಲಿಕೊಂಡು ಅವನ ಜೀವನವನ್ನು ಸಾಗಿಸಲು ಯಾರೂ ಸಿದ್ಧರಾಗಿ ಇರುವುದಿಲ್ಲ. ಹೀಗಾಗಿ ಆದಷ್ಟು ಪ್ರತಿಸ್ಪಂದನೆ, ಮಾತಿಗೆ ಪ್ರತಿಸ್ಪಂದನೆ ಇದ್ದಾಗ ಮಾತ್ರ ಅವರಿಗೆ ಕೂಡ ಆನಂದಭರಿತರಾಗಿ ಇರುತ್ತಾರೆ. ನಾವು ಪ್ರತಿಸ್ಪಂದನೆ ಕೊಟ್ಟಿಲ್ಲ ಅಂದರೆ ಅರ್ಥವೇನು? ಗರ್ವ ಎನ್ನುವುದು ತುಂಬಿದೆ ಎನ್ನುವಂತಹ ಪರಮಾರ್ಥ ಬರುತ್ತದೆ. ಹೀಗಾಗಿ ಅಂತಹ ರಾಜನು ಎಂತಹ ಬೇಡಿಕೆಯನ್ನು ಬೇಡಿದ, ತನ್ನ ಮಗಳನ್ನು ಕೊಟ್ಟರು. ಆದರೆ ಅದರಲ್ಲಿ ಗೆದ್ದಿದ್ದು ಯಾರು? ಋಷಿಗಳು. ಕೊನೆಗೆ ಆ ಋಷಿಗಳ ಪಾದವನ್ನೇ ಹಿಡಿದರು. ನನಗೆ ಇಂತಹ ಪುತ್ರನೇ ಬೇಕು ಎಂದು ಬೇಡಿದಾಗ ಆ ಋಷಿಗಳು ಅವರು ತಪೋಬಲದಿಂದ ಮಾಡಿದ್ದ ಆ ಪದಾರ್ಥವನ್ನು ಅದಲು ಬದಲು ಮಾಡಿದ ಪ್ರಯುಕ್ತ ಏನಾಯಿತು ನೋಡಿ. ಇದನ್ನು ಕೂಡ ಈ ಹಿನ್ನೆಲೆ ಇಂತಹ ಕಥೆಗಳಿಂದ ನಾವು ತಿಳಿದುಕೊಳ್ಳಬೇಕಾಗಿದ್ದು ಏನಿದೆ? ಕೇವಲ ಪ್ಯಾಕೇಜ್ ಮಯವಾಗದೆ ಅವರ ಯೋಗ್ಯತೆ ಹಾಗೂ ಅವರಲ್ಲಿ ಇರತಕ್ಕಂತಹ ಉತ್ತಮವಾದಂತಹ ಗುಣ, ಅವರ ತಂದೆ ತಾಯಿಗಳಲ್ಲಿ ಇರತಕ್ಕಂತಹ ಗುಣ, ಅವರ ಹಿನ್ನೆಲೆ, ಅದನ್ನು ಮಾತ್ರ ಪರಿಶೀಲನೆ ಮಾಡಿ. ಅವರ ಹಿನ್ನೆಲೆ ಏನು, ಮನೆ ಇದೆಯಾ, ಹೊಲ ಇದೆಯಾ, ಮತ್ತೊಂದಿದೆಯಾ, ಜಮೀನಿದೆಯಾ, ಇವೆಲ್ಲವುದನ್ನು ಬಿಟ್ಟು ಹಾಕಿ ಸ್ವಾಮಿ. ಯಾವೂ ಶಾಶ್ವತವಲ್ಲ. ಈ ಜಗತ್ತಿನಲ್ಲಿ ಯಾವ್ಯಾವೂ ಶಾಶ್ವತವಲ್ಲ. ಶಾಶ್ವತವಾಗಿದ್ದು ಎಂದರೆ ಅವರಲ್ಲಿ ಇರತಕ್ಕಂತಹ ಭಕ್ತಿ, ಭಾವನೆ, ಪ್ರೀತಿ, ಅಂತಃಕರಣೆ, ಇದು ಮಾತ್ರ ಬೇಕಾಗಿತ್ತು. ಇದನ್ನು ಹೊರತುಪಡಿಸಿ ಇಲ್ಲ ಸಲ್ಲದಂತಹ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಆದಷ್ಟು ಎಲ್ಲಾ ವಿಪ್ರಬಂಧುಗಳಿಗೆ ಮದುವೆ ಆಗುವಂತೆ ಕರುಣೆಯನ್ನು ತೋರಲಿ ಭಗವಂತ. ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನೇ ಪ್ರಸಾದಿಸಲಿ ಎಂದು ಮತ್ತು ಗುರುಗಳ ಪಾದದಡಿಯಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತುವು ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ, ದಶಮಿ ತಿಥಿ, ಪುಷ್ಯ ನಕ್ಷತ್ರ, ಶಿವನಾಮ ಯೋಗ, ವಣಿಜ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ
ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನಕ್ಕೆ ಮೊದಲಾಗಿ ಪ್ರಿಯವೀಕ್ಷಕ ಬಂಧುಗಳೇ ಹಾಗೂ ನಮ್ಮ ಪುರಸಭೆಯ ಮಹಾನುಭಾವರೇ, ತಮ್ಮೆಲ್ಲರಲ್ಲಿಯೂ ಕೂಡ ನನ್ನ ಕಳಕಳಿಯ ಪ್ರಾರ್ಥನೆ ಏನು ಎಂದರೆ, ಈ ಕಸವನ್ನು ತೆಗೆದುಕೊಂಡು ಹೋಗಲು ಬರುವಂತಹ ವಾಹನದವರು ವಿಶೇಷವಾದಂತಹ ಧ್ವನಿಯಿಂದ ಅದಕ್ಕೆ ಎಷ್ಟು ವಾಲ್ಯೂಮ್ ಇರುತ್ತದೋ ಅಂತಹ ಪರಿ ವಾಲ್ಯೂಮ್ ಅನ್ನು ಇಟ್ಟು ಈ ಕಲುಷಿತ ಮಾಡುತ್ತಾ ಇದ್ದಾರೆ. ದಯವಿಟ್ಟು ಅರ್ಥವನ್ನು ಮಾಡಿಕೊಳ್ಳಿ. ಆದಷ್ಟು ಅದರ ವಾಲ್ಯೂಮ್ ಕಡಿಮೆ ಇದ್ದರೆ ಉತ್ತಮವಾಗಿ ಇರುತ್ತದೆ. ಒಂದು ಬೀದಿಯಲ್ಲಿ ಬಂದಿದ್ದಾರೆ ಎಂದರೆ ಆ ಬೀದಿಗೆ ಮಾತ್ರ ಅದು ಕೇಳಿದರೆ ಉತ್ತಮವಾಗಿ ಇರುತ್ತದೆ. ತಾವು ಬೇಕಾದರೆ ಪರೀಕ್ಷಿಸಿ ನೋಡಿ. ಶಾನ್ಬಾಗ್ ಸರ್ಕಲ್ ಅಲ್ಲಿ ವೆಹಿಕಲ್ ಅನ್ನು ನಿಲ್ಲಿಸಿ ಆತನು ಅದೇ ಸೌಂಡ್ ಅನ್ನು ಇಟ್ಟು ನೀವು ಬೇಕಾದರೆ ಉದ್ಯೋಗ ಪೆಟ್ರೋಲ್ ಬಂಕ್ ಹತ್ತಿರ ಹೋಗಿ ನಿಂತು ಕೇಳಿದರೂ ನಿಮ್ಮ ಕಿವಿಯಲ್ಲಿ ವಿಶೇಷವಾದಂತಹ ಧ್ವನಿ ಕೇಳುತ್ತದೆ. ಇದು ಸತ್ಯವಾದಂತಹ ಮಾತು. ಕಾರಣ ಚಿಕ್ಕ ಚಿಕ್ಕ ಮಕ್ಕಳು, ವೃದ್ಧರು ಚಿಕ್ಕ ಚಿಕ್ಕ ಬೀದಿಗಳಲ್ಲಿ ಬಂದು ಅಂತಹ ಒಂದು ಶಬ್ದ ಮಾಲಿನ್ಯವನ್ನು ಮಾಡಿದರೆ ಅವರ ಪರಿಸ್ಥಿತಿ ಏನಾಗುತ್ತದೋ ಒಮ್ಮೆ ದಯವಿಟ್ಟು ಯೋಚನೆಯನ್ನು ಮಾಡಿ. ಅವರಿಗೆ ಉತ್ತಮವಾದಂತಹ ರೀತಿಯಲ್ಲಿ ತಿಳಿ ಹೇಳಿ. ಕಾರಣ ಆ ಡ್ರೈವರ್ಗಳು ಎರಡೂ ಗ್ಲಾಸ್ ಅನ್ನು ಏರಿಸಿ ಅವರು ಒಳಗೆ ಕೂತಿರುತ್ತಾರೆ. ಅವರಿಗೆ ಆ ಶಬ್ದಗಳು ಕೇಳುವುದಿಲ್ಲ. ಇಷ್ಟಾನುಸಾರವಾಗಿ ಅದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಪ್ರಯೋಗ ಮಾಡಿ ಅದು ಒದರುತ್ತಾ ಇದ್ದರೆ ಯಾರು ಯಾವ ಕ್ಷಣದಲ್ಲಿ ಏನಾಗುತ್ತಾರೋ ಕೂಡ ಗೊತ್ತಿಲ್ಲ. ಅಂತಹ ಒಂದು ಭಯಾನಕವಾದಂತಹ ಶಬ್ದ ತರಂಗಗಳ ಕಲುಷಿತ ಆಗುತ್ತಾ ಇದೆ. ವಾತಾವರಣ ಕಲುಷಿತ ಆಗುತ್ತಾ ಇದೆ. ನಮ್ಮ ಈ ಹೊಸಪೇಟೆಯ ಪಟ್ಟಣದಲ್ಲಿ ಎಷ್ಟು ಸುಂದರ ಭರಿತವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾ ಇದ್ದಾರೆ. ಇದೇ ಪುರಸಭೆಯವರೇ ಉತ್ತಮವಾಗಿ ಸ್ವಚ್ಛಂದಭರಿತವಾಗಿ ಇಟ್ಟಿದ್ದಾರೆ. ಆದರೆ ಈ ಕಲುಷಿತ ಎಲ್ಲಿಂದ ಬರ್ತಾ ಇದೆ? ಶಬ್ದ ತರಂಗಗಳಿಂದ ಬರುತ್ತಾ ಇದೆ. ಆ ಮೈಕ್ಗಳನ್ನು ತೆಗೆಸಿ ಅವರ ಕೈಯಲ್ಲಿ ಒಂದು ಮೈಕನ್ನು ಕೊಡಿ. ಆ ಡ್ರೈವರ್ಗಳು ಯಾರಿದ್ದಾರಲ್ಲ ಅವರೇ ಹೇಳುತ್ತಾ ಬರಬೇಕು. ಆಗ ಅವರಿಗೆ ಅರ್ಥವಾಗುತ್ತದೆ ನನ್ನ ಬಾಯಿ ಎಷ್ಟರ ಮಟ್ಟಿಗೆ ಒದರುತ್ತಾ ಇದೆ ಎಂದು. ಈ ಪ್ರಕಾರವಾಗಿ ಮಾಡಿ ಎಂದು ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ. ಕಾರಣ ಅನೇಕ ಜನರು ಕೂಡ ತೊಂದರೆಗೆ ಈಡಾಗುತ್ತಾ ಇದ್ದಾರೆ. ನಿನ್ನೆನೂ ಇದೇ ಮಾತನ್ನೇ ಹೇಳಿದೆ, ಇಂದು ಕೂಡ ಮತ್ತು ಇದೇ ಮಾತನ್ನೇ ಹೇಳುತ್ತಾ ಇರುವೆ. ಆ ಇಲಾಖೆಗೆ ಸಂಬಂಧಪಟ್ಟಂತಹ ಮಹಾನುಭಾವರೇ, ದಯವಿಟ್ಟು ನಮ್ಮ ಮಾತುಗಳನ್ನು ಮನ್ನಿಸಿ ಎಂದು ತಮ್ಮಲ್ಲಿ ನಾನು ಸವಿನಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ. ಅವರಿಗೆ ವಿಶೇಷವಾಗಿ ಹೇಳಿರಿ, ಅಥವಾ ಆ ಮೈಕ್ಗಳನ್ನು ತೆಗೆಸಿ ಅವರ ಕೈಯಲ್ಲೇ ಒಂದು ಮೈಕನ್ನು ಕೊಟ್ಟು ಅವರೇ ಹೇಳುವಂತೆ ನಮ್ಮ ವಾಹನ ಬಂದಿದೆ, ನೀವು ಬಂದು ನಿಮ್ಮ ಕಸವನ್ನು ಈ ವಾಹನದಲ್ಲಿ ಹಾಕಿರಿ ಎಂದು ಹೇಳಿರಿ. ಕಾರಣ ನಾನು ಕಳೆದ ಬಾರಿ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಂತಹ ಸಂದರ್ಭದಲ್ಲಿ ಇಂತಹ ನಮ್ಮ ಹೊಸಪೇಟೆಯಲ್ಲಿ ಇರತಕ್ಕಂತಹ ದೊಡ್ಡ ವಾಹನಗಳು ಅಲ್ಲಿ ಇಲ್ಲ. ನಾನು ನೋಡಿದ ಪ್ರಕಾರ ಚಿಕ್ಕ ಚಿಕ್ಕ ಆಟೋಗಳು ಎಷ್ಟು ಶಬ್ದ ಅಂದರೆ ಆ ಬೀದಿಯಲ್ಲಿ ಬಂದರೆ ಆ ಬೀದಿಗೆ ಬಿಟ್ಟು ಪಕ್ಕದ ಬೀದಿಗೆ ಕೂಡ ಕೇಳಿಸಿರಬಾರದು. ಮತ್ತು ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಆ ಚಾಲಕನು ಕೆಳಗೆ ಇಳಿದು ಕೊಳೆಯುವಂತಹ ಪದಾರ್ಥಗಳನ್ನು ಬೇರೆಯಾಗಿ, ಕೊಳೆಯತಕ್ಕಂತಹ ಪದಾರ್ಥಗಳನ್ನು ಬೇರೆಯೋದಾಗಿ ಮಾಡಿ ಅದರಲ್ಲಿ ಏನಾದರೂ ತರಕಾರಿಗಳು ಬಂದಿದ್ದರೆ ಅವನ್ನು ಎತ್ತಿ ಪಕ್ಕದಲ್ಲಿ ಇಟ್ಟುಕೊಳ್ಳುತ್ತಾ ಇದ್ದ. ನಾನು ಹೋಗಿ ಕೇಳಿದೆ, ಯಾತಕ್ಕೆ ಈ ತರಕಾರಿಯನ್ನು ತೆಗೆದುಕೊಂಡು ನೀನೇನಪ್ಪ ಮಾಡ್ತೀಯಾ ಎಂದರೆ,
ಆ ಚಾಲಕನು ಎಂತಹ ಉತ್ತಮವಾದಂತಹ ಮಾತನ್ನು ಹೇಳಿದ ಎಂದರೆ, ಸ್ವಾಮಿ, ನಾವು ರಸ್ತೆಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನೀರು ಬೇಕಾದಷ್ಟು ಜಾಗದಲ್ಲಿ ಸಿಗುತ್ತೆ, ಅದನ್ನು ತೊಳೆದು ಹಸುಗಳಿಗೆ ಹಾಕುತ್ತೇವೆ. ಕಾರಣ ಅವು ಊಟ ಇಲ್ಲದೆ ತಿರುಗಾಡುತ್ತಾ ಇರುತ್ತವೆ, ಅಂತಹ ಹಸುಗಳಿಗೆ ಈ ಪದಾರ್ಥವನ್ನು ತೆಗೆದುಕೊಂಡು ಹೋಗಿ ಹಾಕುತ್ತೇವೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟ. ಆ ಪ್ರಕಾರವಾದಂತಹ ಸದ್ಬುದ್ಧಿ ನಮ್ಮ ಇಲ್ಲಿ ಇರತಕ್ಕಂತಹ ಜನಗಳಿಗೆ ಕೂಡ ಬಂದರೆ ಉತ್ತಮವಾಗಿ ಇರುತ್ತದೆ ಎನ್ನುವಂತಹ ಸದ್ಭಾವನೆಯಿಂದ ಹೇಳುತ್ತಿರುವಂತಹ ಮಾತು. ಹೀಗಾಗಿ ನಮ್ಮ ಮಾತಿಗೆ ಕಿಮ್ಮತ್ತನ್ನು ಕೊಡುತ್ತೀರಿ ಎನ್ನುವಂತಹ ಸಂಪೂರ್ಣ ಭರವಸೆ ನಮ್ಮಲ್ಲಿ ಇದೆ. ಹೀಗಾಗಿ ಪುರಸಭೆಗೆ ಸಂಬಂಧಪಟ್ಟಂತಹ ಮಹನೀಯರೇ, ತಮ್ಮಲ್ಲಿ ಕಳಕಳಿಯಿಂದ ನಾನು ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇರುವೆ. ತಾವು ದಯವಿಟ್ಟು ಇದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತು ತಮ್ಮಲ್ಲಿ ಬೇಡುತ್ತಾ ಇರುವೆ. ಇನ್ನು ಈ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಇಲ್ಲ ಸಲ್ಲದಂತಹ ನಷ್ಟಕ್ಕೆ ಗುರಿಯಾಗುತ್ತೀರಿ. ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಅತಿ ಸುಲಭೋಪಾಯದಿಂದ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಯಾವ ಪ್ರಕಾರವಾಗಿ? ಹನುಮಂತ ದೇವರ ದೇವಸ್ಥಾನಕ್ಕೆ ತೆರಳಿ ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಸಾಕ್ಷಾತ್ ಸ್ವಾಮಿಯೇ ನಿಮ್ಮನ್ನು ಹಿಂಬಾಲಿಸಿ ಬಂದು ನಿಮ್ಮನ್ನು ಸಂರಕ್ಷಣೆ ಮಾಡುತ್ತಾರೆ ಹಾಗೂ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಕೇವಲ ಮೇಷರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ, ಧರ್ಮಲೋಪಕ್ಕೆ ಗುರಿಯಾಗುವುದು. ಇದು ಎಂದಿಗೂ ಆಗಬಾರದು. ಧರ್ಮಲೋಪಕ್ಕೆ ಗುರಿಯಾಗುವುದು ಅಂದರೆ ಅರ್ಥವೇನು? ನಾನು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇದ್ದೇನೆ, ಎಲ್ಲವುದನ್ನು ಮಾಡುತ್ತಾ ಇದ್ದೇನೆ, ಆದರೆ ಭಗವಂತ ಎಲ್ಲಿದ್ದಾನೆ? ನನಗೆ ಕಷ್ಟಗಳನ್ನಂತೂ ತಪ್ಪಿಸಿ, ಕಷ್ಟಗಳು ಬೇಕಾದಷ್ಟು ಕೊಡುತ್ತಾ ಇದ್ದಾನೆ, ಅಸಲು ಭಗವಂತನೇ ಇಲ್ಲ. ಇದನ್ನೇ ಧರ್ಮಲೋಪ ಎಂದು ಹೇಳುವುದು. ಭಗವಂತ ಇಲ್ಲ ಎಂದು ಮಾತ್ರ ಎಂದಿಗೂ ಅಂತಹ ಅಡ್ಡದಾರಿಯನ್ನು ಹಿಡಿಯಬೇಡಿ. ಕಾರಣ, ಆ ಭಗವಂತ ಇಲ್ಲಿ ನೆಲೆಸಿರುವ ತನಕ ಈ ದೇಹವು ಮನಿ ಒಳಗೆ. ಅದೇ ವಾಯುದೇವರು ಈ ದೇಹದಿಂದ ಏನಾದರೂ ಆಚೆ ಬಂದರೆ ಈ ದೇಹವು ಮನೆಯಿಂದ ಆಚೆ. ಮತ್ತೆ ಭಗವಂತ ಎಲ್ಲಿದ್ದಾನೆ ಎಂದು ಯಾತಕ್ಕೆ ಸ್ವಾಮಿ ಕೇಳುತ್ತೀರಾ? ಅದನ್ನು ಬಿಟ್ಟು ಹನುಮಂತ ದೇವರ ದೇವಸ್ಥಾನಕ್ಕೆ ತೆರಳಿ ಅತಿಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ ಬಂದಿದ್ದೇ ಆದರೆ ಹನುಮಂತ ದೇವರು ತಮ್ಮ ಕೈಯಲ್ಲಿರತಕ್ಕಂತಹ ಗದವನ್ನು ಹಿಡಿದು ಬರುತ್ತಾರೆ. ತಮ್ಮ ಭಕ್ತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಸದಾ ಸಿದ್ಧರಾಗಿ ಇರುತ್ತಾರೆ. ಇದರಲ್ಲಿ ಸಂದೇಹನೇ ಇಲ್ಲ. ಏನು ಮಿಥುನ ರಾಶಿ. ಪ್ರಿಯ ಮಿಥುನ ರಾಶಿ ವೀಕ್ಷಕ ಬಂಧುಗಳೇ, ಇಂದು ನಿಮಗೆ ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ, ಲಘು ಅಪಘಾತಗಳು ಆಗತಕ್ಕಂತಹ ಸಂಭವ ಅಧಿಕವಾಗಿ ಕಾಣುತ್ತಾ ಇದೆ. ಅದರಿಂದ ಪಾರಾಗಲು ನಾನೇನ್ ಕಂಡ್ರೆ ಈ ಗಾಡಿ ಚೆನ್ನಾಗಿ ಓಡಿಸುತ್ತೇನೆ, ಪರ್ಫೆಕ್ಟ್ ಡ್ರೈವಿಂಗ್ ನಂದು. ಹೌದು ಸ್ವಾಮಿ, ನಿಂದು ಪರ್ಫೆಕ್ಟ್ ಡ್ರೈವಿಂಗ್ಗೆ. ಆದರೆ ನಿನ್ನನ್ನು ಹಿಂಬಾಲಿಸಿ ಬರತಕ್ಕಂತಹ ವ್ಯಕ್ತಿಯು ಆತನು ಪರ್ಫೆಕ್ಟ್ ಡ್ರೈವರ್ ಎಂದು ನಿನಗೆ ಗೊತ್ತಾ? ನಿಮ್ಮ ಮುಂದೆ ಬರ್ತಕ್ಕಂತಹ ವ್ಯಕ್ತಿ ಆತನು ಪರ್ಫೆಕ್ಟ್ ಡ್ರೈವರ್ ಎಂದು ನಿಮಗೆ ಗೊತ್ತಾ? ಹೇಳಿ. ಅಪಘಾತವಾಗಲು ಒಂದು ಕ್ಷಣ ನಮ್ಮನ್ನು ಯಾಮಾರಿಸಿ ಬಿಡುತ್ತದೆ. ಆದರೆ ಹನುಮಂತ ದೇವರಿಗೆ ಹೋಗಿ ಶರಣಾಗತರಾದರೆ ಸಾಕ್ಷಾತ್ ಹನುಮಂತ ದೇವರೇ ನಿಮ್ಮ ರಕ್ಷಣೆಗಾಗಿ ಅವರೇ ಬರುತ್ತಾರೆ. ಇದರಲ್ಲಿ ಸಂದೇಹನೇ ಇಲ್ಲ. ಏನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ, ಯಾವುದೋ ಒಂದು ದೇವಸ್ಥಾನಕ್ಕೆ ತೆರಳಬೇಕು, ಸ್ವಾಮಿಯ ದರ್ಶನವನ್ನು ಪಡೆಯಬೇಕು ಎಂದು ಅನೇಕ ದಿನಗಳಿಂದ ತಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಇಂದು ಅಲ್ಪ ಪ್ರಮಾಣದ ಪ್ರಯತ್ನವನ್ನು ಪಟ್ಟರೂ ಅಂತಹ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಸುರಕ್ಷಿತವಾಗಿ ಮನೆಗೆ ಬಂದು ತಲುಪುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ. ಏನು ಸಿಂಹರಾಶಿ. ಸಿಂಹರಾಶಿಯವರಿಗೂ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ, ಶತ್ರು ನಾಶದ ದಿನ. ಶತ್ರು ನಾಶ ಎಂದೊಡನೆ ಅವರು ಏನೋ ಆಗಿಬಿಡುತ್ತಾರೆ ಎನ್ನುವಂತಹ ಪರಮಾರ್ಥ ಅಲ್ಲ. ಇಲ್ಲಿ ಏನು ಎಂದರೆ, ಅವರು ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತಪಟ್ಟು ತಮ್ಮ ಬಳಿಗೆ ಬಂದು ಹೇಳುತ್ತಾರೆ, ಇಲ್ಲಪ್ಪ ನಾನು ಅನಬಾರ್ದ ಇತ್ತು ಅಂದಿದ್ದೇನೆ ಮತ್ತು ನಾವು ಸ್ನೇಹವನ್ನು ಹೀಗೆ ಮುಂದೆ ನಡೆಸಿಕೊಂಡು ಹೋಗೋಣ ಎನ್ನುವಂತಹ ಉತ್ತಮವಾದಂತಹ ಸಂದೇಶವನ್ನು ಹೇಳುತ್ತಾರೆ. ಆಗ ಅವರನ್ನು ಆಪ್ಯಾಯತೆಯಿಂದ, ಪ್ರೀತಿಯಿಂದ, ಅಂತಃಕರಣೆಯಿಂದ ಸ್ವಾಗತವನ್ನು ವಹಿಸಿ ಮತ್ತು ಮುಂದೆ ಅವರ ಸ್ನೇಹವನ್ನು ಬೆಳೆಸಿ ಉತ್ತಮವಾಗಿ ಇರಿ. ಶುಭವಾಗಲಿ. ಏನು ಕನ್ಯಾ ರಾಶಿ.
ಕನ್ಯಾ ರಾಶಿ ಅಂದರೆ ಕನ್ಯಾ ರಾಶಿಯವರಿಗೆ ಅಲ್ಲ, ಅವರ ಮಕ್ಕಳಿಗೆ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅಯ್ಯೋ, ನಾವೇನ್ರಿ ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕು, ಮಕ್ಕಳನ್ನು ನೋಡುತ್ತಾ ಕೂತ್ರೆ ನಮ್ಮ ಉದ್ಯೋಗವನ್ನು ನೋಡುವವರು ಯಾರು? ನಿಮ್ಮನ್ನು ಉದ್ಯೋಗಕ್ಕೆ ಹೋಗಬೇಡ ಎಂದು ಹೇಳುತ್ತಾ ಇಲ್ಲ ಸ್ವಾಮಿ, ತಾವು ತೆರಳಿ. ಆದರೆ ಆ ಉದ್ಯೋಗಕ್ಕೆ ಹೋಗುವ ಮುನ್ನವೇ ಹನುಮಂತ ದೇವರಿಗೆ ನಿಮ್ಮ ಮಕ್ಕಳ ಪ್ರಯುಕ್ತ ನೀವು ಹೋಗಿ ನಮಸ್ಕಾರವನ್ನು ಸಲ್ಲಿಸಿದರೂ ಆ ಸ್ವಾಮಿ ಏನ್ ಮಾಡುತ್ತಾರೆ, ನೀವು ಪುನಃ ಡ್ಯೂಟಿಯಿಂದ ಮನೆಗೆ ಬರುವ ತನಕ ಆ ಮಕ್ಕಳಲ್ಲಿ ಈ ಸ್ವಾಮಿಯೂ ಒಂದು ಮಗುವಾಗಿ ಅವರನ್ನು ಸಂರಕ್ಷಣೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ 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 ಮತ್ತು ಅಪಜಯ, ಪ್ರತಿ ಕಾರ್ಯದಲ್ಲಿಯೂ ಕೂಡ ಅಪಜಯವನ್ನು ಕಾಣತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಮತ್ತು ಜಿದ್ದಿನಿಂದ ನಾನು ಜಯವನ್ನು ಸಾಧಿಸಬೇಕು ಎನ್ನುವಂತಹ ಮನಸ್ತತ್ವಕ್ಕೆ ಒಳಗಾಗುತ್ತೀರಿ. ಜಿದ್ದಿನಿಂದ ಯಾವ ಸಾಧನೆಯನ್ನು ಸಾಧಿಸಲು ಸಾಧ್ಯನೇ ಇಲ್ಲ. ಹೀಗಾಗಿ ಅಂತಹ ದುಸ್ಸಾಹಸದ ಕಾರ್ಯಕ್ರಮಕ್ಕೆ ಕೈ ಹಾಕದೆ ಹನುಮಂತ ದೇವರಿಗೆ ಶರಣಾಗತರಾಗಿ. ಏನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ವಿಶೇಷವಾದಂತಹ ಜನ ಮನ್ನಣೆಯನ್ನು ಕೂಡ ಪಡೆಯತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ವೃಶ್ಚಿಕ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಧನುರಾಶಿ, ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ನಾನಾ ವಿಧವಾದಂತಹ ದುಃಖದ ಪ್ರಸಂಗಗಳು ಮತ್ತು ಇಲ್ಲಸಲ್ಲದಂತಹ ಅಪವಾದಗಳು, ಕಳತ್ರ ವಿರೋಧ. ಈಗ ತಾನೇ ಹೇಳಿದೆ, ಕಳತ್ರ ವಿರೋಧ ಅಂದ್ರೆ ಅರ್ಥವೇನು? ನಿಮಗೇ ಆಗಿರಲಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸೋದರ ಸೋದರಿಯರಿಗೆ ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಒಂದು ಆಲೋಚನೆಯನ್ನು ಮಾಡಿರ್ತೀರಿ. ಇಂದು ಉತ್ತಮವಾದಂತಹ ಶುಕ್ರವಾರ, ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಉತ್ತಮವಾದಂತಹ ಸಂದೇಶ ಬರಬಹುದು ಎನ್ನುವಂತಹ ಕಾಳಜಿಯಲ್ಲಿ ತಾವು ಇರುತ್ತೀರಿ. ಆದರೆ ಮುಂದೆ ಹೇಳಿದ ಪ್ರಕಾರವೇ ಪ್ಯಾಕೇಜು, ಮತ್ತೊಂದು ಮಗದೊಂದು, ಈ ಪ್ರಕಾರವಾದಂತಹ ಮಾಹಿತಿಗಳೇ ತಮಗೆ ಎದುರಾಗುತ್ತವೆ. ಆದರೆ ನೀವು ಹನುಮಂತ ದೇವರಿಗೆ ಹೋಗಿ ಶರಣಾಗತರಾದರೆ ಅಂತಹ ಪ್ರತ್ಯುತ್ತರವನ್ನು ಕೊಡುವಂತಹ ಯತ್ನ ಮಾಡತಕ್ಕಂತಹ ಜನಗಳಿಗೆ ತಕ್ಕ ಪಾಠವನ್ನು ಸ್ವಾಮಿಯೇ ಕಲಿಸುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹೀಗಾಗಿ ನೀವು ಕೂಡ ಹನುಮಂತ ದೇವರಿಗೆ ಶರಣಾಗತರಾಗಿ. ಅನಾರೋಗ್ಯ ಎಂದೊಡನೆ ಮತ್ತೆ ದೊಡ್ಡದಾಗಿ ಗಾಬರಿ ಪಡಬೇಡಿ. ಇನ್ನೋ ಚಿಕ್ಕ ಪುಟ್ಟ ಹನುಮಂತ ದೇವರಿಗೆ ಹೋಗಿ ಶರಣಾಗತರಾದರೆ ಸ್ವಾಮಿಯು ತನ್ನ ಭಕ್ತರನ್ನು ರಕ್ಷಿಸಲು ಯಾವ ಪ್ರಕಾರವಾಗಿ ಸಿದ್ಧರಾಗಿ ಇರುತ್ತಾರೆ ಎಂದರೆ ಅದನ್ನು ಬಣ್ಣಿಸಿ ಹೇಳಲು ಅಶಕ್ಯ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಅಂದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ನಷ್ಟ ನಷ್ಟ, ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ. ಆದರೆ ಆ ನಷ್ಟದಿಂದ ಪಾರಾಗಲು ಹನುಮಂತ ದೇವರಿಗೆ ಹೋಗಿ ಶರಣಾಗತರಾದರೆ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಆಗುತ್ತದೆ ಮತ್ತು ನಷ್ಟಕ್ಕಂತೂ ಗುರಿಯಾಗಲು ಆ ಸ್ವಾಮಿಯು ಬಿಡುವುದಿಲ್ಲ. ಆದರೆ ನೀವು ಅಚಲವಾದಂತಹ ಭಕ್ತಿಯಿಂದ ಸಾಕ್ಷಾತ್ ಸ್ವಾಮಿಯ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಭಾವನೆ ತಮ್ಮಲ್ಲಿ ಒಳಗಾಗಿ ತಾವು ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಲಾಭವನ್ನು ಕೂಡ ತರಲು ಸ್ವಾಮಿಯು ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ, ಮೀನರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ, ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ವಿಶೇಷವಾದಂತಹ ಧನಲಾಭವನ್ನು ಕೂಡ ಪಡೆಯುತ್ತೀರಿ. ಹಾಗೂ ಕೋರ್ಟು ಕಚೇರಿಗಳಲ್ಲಿ ತಮಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಏನಾದರೂ ಇದ್ದರೆ ನಿಶ್ಚಯವಾಗಿಯೂ ಜಯಶೀಲರಾಗುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೇಡುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್.